ಸರ್ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖತನ. ಅವರು ದೇಶದ ಚುನಾವಣಾ ಕಮಿಷನನ್ನು ನಗೆಪಾಟ್ಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದೇಶದ್ರೋಹಿತನ ಅಂತ ನಾನು ಭಾವಿಸ್ತೀನಿ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಕೆಲಸ ರಾಹುಲ್ ಗಾಂಧಿಯವರ ಕಡೆಯಿಂದ ಪದೇ ಪದೇ ನಡೀತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ, ಏನೋ ಆದರೆ ಯಾರು ಜವಾಬ್ದಾರರು, ಹೊಣೆಗಾರರು ಯಾರು? ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ರೆ ನೀವು ಮೂರ್ಖತನ, ನೀವು ಜನರ ಕ್ಷಮೆ ಕೇಳಬೇಕಲ್ಲ. ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದು? ಯಾಕೆ ಹೀಗೆ ಮಾಡಲಿಕ್ಕೆ ಹೊರಟಿದ್ದೀರಿ? ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿಯವರು. ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತೇಳಿ ಸಂಶಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ. ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ಅಂತ ಹೇಳಿ ನನಗೆ ಅನಿಸುತ್ತೆ. ಅವ್ರು ಬಾಯಿ ಬಿಟ್ಟರೆ ಹಿಂಗಿದೆ ಅನ್ನೋ ಒಂದು ಹಗರಣ ಮಾಡ್ತಾರೆ. ಸರ್, ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು, ಯಾವ್ದು ಚರ್ಚೆ